ಓಕೆ, ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ತಗೊಂಡಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಏನಾದರೂ ಇಂಡಿಯಾ ಕ್ವಾಲಿಫೈ ಆಗತ್ತಾ ಇಲ್ವಾ ಅಂತ ಒಂದು ಸಿನಾರಿಯೋ ಅನಾಲಿಸಿಸ್ ಮಾಡೋಣ ಅಂತ. ಈಗ ಮ್ಯಾಚ್ ಮುಗಿದಿದೆ, ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಮುಗಿದಿದೆ. ಆಲ್ರೆಡಿ ಶ್ರೀಲಂಕಾ ಸೌತ್ ಆಫ್ರಿಕಾನು ಮುಗೀತು, ಆಮೇಲೆ ಇಂಗ್ಲೆಂಡ್ ನ್ಯೂಜಿಲೆಂಡು ಮುಗೀತು. ಈಗ ನೋಡಿದ್ರೆ ನಮಗೆ ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ ಟಾಪ್ ಆಫ್ ದಿ ಲಿಸ್ಟ್ ಅಲ್ಲಿ ಇದೆ. ಇನ್ನು ಮುಂದಿನ ಮ್ಯಾಚ್ಗಳೆಲ್ಲ ನಾನು ಒಂದು ಸಿನಾರಿಯೋ ಹಾಕೊಂಡ್ರೆ ಯಾವ ತರ ಬರುತ್ತೆ, ಇಂಡಿಯಾಗೆ ಚಾನ್ಸ್ ಇದೆಯಾ ಅಂತ ನೋಡಿದ್ರೆ, ಈಗ ಇದು ರೀಸೆಂಟ್ ರಿಸಲ್ಟ್ ಬಂದು ಸೌತ್ ಆಫ್ರಿಕಾ ವಿನ್ ಆಗಿದೆ, ಆಮೇಲೆ ಇಂಗ್ಲೆಂಡ್ ವಿನ್ ಆಗಿದೆ, ಮತ್ತೆ ಆಸ್ಟ್ರೇಲಿಯಾ ವಿನ್ ಆಗಿದೆ. ಸೊ ಇವಾಗ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ನಾನು ಎಲ್ಲ ಮ್ಯಾಚ್ಗಳನ್ನು ಹಾಕೊಂಡಿದ್ದೀನಿ. ಹಂಗಾಗಿ ಮೋಸ್ಟ್ ಪ್ರೊಬಾಬ್ಲಿ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗ್ಬಹುದು ಅಂತ. ಯಾವಾಗ ಅಂತ ಹೇಳಿದ್ರೆ, ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್ ಅಲ್ಲಿ ಯಾರು ವಿನ್ ಆಗಿದ್ರು ಪ್ರಾಬ್ಲಮ್ ಇರಲ್ಲ. ಈಗ ಒಂದೊಂದೊಂದಾಗಿ ತಗೊಳ್ಳೋಣ. ಈಗ ತಗೊಂಡಿರೋದೇನಪ್ಪ ಅಂದ್ರೆ, ಈಗ ಮುಂದೆ ಬರೋ ಮ್ಯಾಚ್ ಅಲ್ಲಿ ಎಲ್ಲದರಲ್ಲೂ ಆಸ್ಟ್ರೇಲಿಯಾ ವಿನ್ ಆಗತ್ತೆ, ಮತ್ತೆ ಪಾಕಿಸ್ತಾನ್ ವಿನ್ ಆದ್ರೂ ಕೂಡ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ಬಂದು ಕ್ವಾಲಿಫೈ ಆಗತ್ತೆ. ಈ ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಏನು ಅಫೆಕ್ಟ್ ಆಗಲ್ಲ. ಈಗ ಇಂಗ್ಲೆಂಡ್ ವಿನ್ ಆದ್ರೂ ಕೂಡ ಇಲ್ಲಿ ಇಂಗ್ಲೆಂಡ್ ಫಿಫ್ತ್ ಪೊಸಿಷನ್ ಅಲ್ಲಿ ಇರುತ್ತೆ, ನ್ಯೂಜಿಲೆಂಡ್ ಸಿಕ್ಸ್ ಇರುತ್ತೆ. ಅವ್ರು ಜಸ್ಟ್ ಈಗ ನ್ಯೂಜಿಲೆಂಡ್ ವಿನ್ ಆದ್ರೆ ನ್ಯೂಜಿಲೆಂಡ್ ಮೇಲೆ ಕೆಳಗೆ ಆಗುತ್ತೆ ಅಷ್ಟೇನೆ. ಅವ್ರದ್ದು ನ್ಯೂಜಿಲೆಂಡ್ ಮೇಲೆ ಹೋಗುತ್ತೆ, ಇಂಗ್ಲೆಂಡ್ ಕೆಳಗಡೆ ಬರುತ್ತೆ. ಸೊ ಈ ಮ್ಯಾಚು ಯಾವುದೇ ಇಂಪ್ಯಾಕ್ಟ್ ಅನ್ನ ಮಾಡಲ್ಲ ನಮಗೆ ನಮ್ದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ. ಹಾಗಾಗಿ ಇದೊಂದು ವೇಸ್ಟ್ ಮ್ಯಾಚ್ ಆಗುತ್ತೆ. ಇದರಿಂದ ಏನು ನಮಗೆ ಪ್ರಯೋಜನಕ್ಕೆ ಬರಲ್ಲ, ರೆಡ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಈಗ ಎಲ್ಲ ಮ್ಯಾಚು ಆಸ್ಟ್ರೇಲಿಯಾ ವಿನ್ ಆಯಿತು. ಎಲ್ಲ ಮ್ಯಾಚಲ್ಲೂ ಏನಾದರೂ ಪಾಕಿಸ್ತಾನ್ ವಿನ್ ಆಯಿತು ಅಂತ ಹೇಳಿದ್ರೆ, ಅವಾಗ ಏನಾಗುತ್ತೆ, ಪಾಕಿಸ್ತಾನ್ ಥರ್ಡ್ ಪ್ಲೇಸ್ ಬರುತ್ತೆ, ಇಂಡಿಯಾ ಫೋರ್ತ್ ಪ್ಲೇಸ್ ಹೋಗುತ್ತೆ, ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗುತ್ತೆ. ಇಲ್ಲಿ ಇನ್ನೊಂದು ಮ್ಯಾಚ್ ಇದೆ, ಇಲ್ಲಿ ಪಾಕಿಸ್ತಾನ ವೆಸ್ಟ್ ಇಂಡೀಸ್ ಅಲ್ಲಿ. ಇನ್ ಕೇಸ್ ನಿಮಗೆ ವೆಸ್ಟ್ ಇಂಡೀಸ್ ವಿನ್ ಆದ್ರೂ, ಇಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆದ್ರೂ ಈ ಎರಡು ಪಾಕಿಸ್ತಾನಲ್ಲಿ ಆಗೋ ಮ್ಯಾಚು ಮೋಸ್ಟ್ಲಿ ವೆಸ್ಟ್ ಇಂಡೀಸ್ ವಿನ್ ಆಗ್ಬೋದು, ಇಲ್ಲ ಪಾಕಿಸ್ತಾನ್ ವಿನ್ ಆಗ್ಬೋದು. ವೆಸ್ಟ್ ಇಂಡೀಸ್ ಏನಾದ್ರು ವಿನ್ ಆಯಿತು ಅದ್ರಲ್ಲಂದ್ರೆ ಪಾಕಿಸ್ತಾನಕ್ಕೆ ಫುಲ್ ಕೆಳಗಡೆ ಬಂದ್ಬಿಡುತ್ತೆ. ಅವಾಗಲೂ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾನೇ ಫೈನಲ್ಗೆ ಹೋಗುತ್ತೆ. ಬಟ್ ಪಾಕಿಸ್ತಾನ್ಗೂ ಏನು ಇದಾಗಲ್ಲ, ವೆಸ್ಟ್ ಇಂಡೀಸ್ಗೂ ಏನು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಈ ಮ್ಯಾಚು ಯಾರು ವಿನ್ ಆದ್ರೂ ಅಷ್ಟೇ. ನಾವೀಗ ಒಂದು ಆಪ್ಟಿಮಿಸ್ಟಿಕ್ ಆಗಿ, ಅಂದ್ರೆ ತುಂಬಾ ಇದ್ರಲ್ಲಿ ನೋಡಿದ್ರೆ, ಈಗ ಪಾಕಿಸ್ತಾನ್ ವಿನ್ ಆಗ್ಬಹುದು, ಯಾಕೆಂದ್ರೆ ಪಾಕಿಸ್ತಾನದಲ್ಲೇ ನಡೆಯೋ ಮ್ಯಾಚ್, ಪಾಕಿಸ್ತಾನ್ ವಿನ್ ಆಗತ್ತೆ ಅಂತ ಇಟ್ಕೊಳ್ಳೋಣ. ಆವಾಗಲೂ ಪಾಕಿಸ್ತಾನ ಏನು ಕ್ವಾಲಿಫೈ ಆಗಲ್ಲ, ಆದ್ರೆ ಇಂಡಿಯಾ ಕ್ವಾಲಿಫಿಕೇಶನ್ ಆಗಲ್ಲ. ಆಯ್ತಾ, ಇವೆರಡು ಮ್ಯಾಚ್ ಕೂಡ ಅಂತ ಏನು ಇಂಪ್ಯಾಕ್ಟ್ ಆಗಲ್ಲ. ಆದ್ರೆ ಇಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಪಾಕಿಸ್ತಾನ್ ಬದಲು ಸೌತ್ ಆಫ್ರಿಕಾ ವಿನ್ ಆಯ್ತು, ಯಾಕಂದ್ರೆ ಸೌತ್ ಆಫ್ರಿಕಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಎರಡು ಸೌತ್ ಆಫ್ರಿಕಾದಲ್ಲಿ ಆಗ್ತಾ ಇರೋದು. ಒಂದು ಮ್ಯಾಚ್ ಸೌತ್ ಆಫ್ರಿಕಾ ವಿನ್ ಆಯ್ತು ಅಂದ್ರೂ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾನೇ ಫೈನಲ್ಗೆ ಹೋಗುತ್ತೆ, ಪಾಕಿಸ್ತಾನ ಅವಾಗ್ಲೂ ಬರಲ್ಲ. ಆಯ್ತಾ, ಇನ್ ಕೇಸ್ ಎರಡು ಸೌತ್ ಆಫ್ರಿಕಾ ವಿನ್ ಆಯ್ತು ಅಂತ ತಗೊಳ್ಳೋಣ. ಎರಡು ಸೌತ್ ಆಫ್ರಿಕಾ ವಿನ್ ಆಯ್ತು ಅಂತ ಹೇಳಿದ್ರೆ ಸೌತ್ ಆಫ್ರಿಕಾನೇ ಕ್ವಾಲಿಫೈ ಆಗತ್ತೆ ಅವಾಗ್ಲೂ, ಇಂಡಿಯಾನು ಕ್ವಾಲಿಫೈ ಆಗಲ್ಲ. ಮತ್ತೆ ಬೇರೆ ಯಾವ ಟೀಮು ಅಲ್ಲಿ ಕಾಂಪಿಟೇಷನ್ ಇಲ್ಲ. ಈಗ ಮೇನ್ ಕಾಂಪಿಟೇಷನ್ ಇರೋದು ಇಂಡಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಮತ್ತೆ ಶ್ರೀಲಂಕಾ ನಡುವೆ. ಇನ್ ಕೇಸ್ ನೋಡೋಣ, ಈಗ ಸೌತ್ ಆಫ್ರಿಕಾದಲ್ಲಿ ಈಗ ಪಾಕಿಸ್ತಾನ್ ಫಸ್ಟ್ ವಿನ್ ಇಟ್ಕೊಳ್ಳೋಣ. ಎಲ್ಲ ಕಡೆಗೂ ಈಗ ಪಾಕಿಸ್ತಾನ್ ವಿನ್ ಆಗತ್ತೆ. ಆಮೇಲೆ ಇಲ್ಲಿ ಶ್ರೀಲಂಕಾ ಏನಾದ್ರೂ ಒಂದು ಮ್ಯಾಚ್ ವಿನ್ ಆಯ್ತು, ಆವಾಗ್ಲೂ ಶ್ರೀಲಂಕಾ ಕ್ವಾಲಿಫೈ ಆಗಲ್ಲ. ಈ ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲಿ ಇನ್ನೊಂದು ಮ್ಯಾಚ್ ಶ್ರೀಲಂಕಾ ವಿನ್ ಆಯ್ತು, 2-2 ಶ್ರೀಲಂಕಾ ವಿನ್ ಆಯ್ತು. ಶ್ರೀಲಂಕಾದಲ್ಲಿ ಆಗ್ತಿರೋ ಮ್ಯಾಚ್ ಅಲ್ಲಿ 2-2 ವಿನ್ ಆಗ್ಬಿಟ್ರೆ ಆಸ್ಟ್ರೇಲಿಯಾ ಶ್ರೀಲಂಕಾ ಬಂದ್ಬಿಡುತ್ತೆ. ಆಯ್ತಾ, ಆವಾಗ ಸೌತ್ ಆಫ್ರಿಕಾಗೆ ಕಷ್ಟ ಆಗತ್ತೆ. ಅವಾಗ ಏನ ಮಾಡಬೇಕು, ಸೌತ್ ಆಫ್ರಿಕಾ ಕೂಡ ಇನ್ನೊಂದು ಮ್ಯಾಚ್ ವಿನ್ ಆಗಬೇಕು, ಆವಾಗ ಶ್ರೀಲಂಕಾ ಔಟ್ ಆಗುತ್ತೆ. ಸೊ ಶ್ರೀಲಂಕಾ ಮ್ಯಾಚ್ ಡಿಪೆಂಡ್ ಆಗೋದು ಸೌತ್ ಆಫ್ರಿಕಾ ಪಾಕಿಸ್ತಾನ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಆಯ್ತಾ, 2-2 ಸೌತ್ ಆಫ್ರಿಕಾ ವಿನ್ ಆಗ್ಬಿಡ್ತು ಅಂತ ಹೇಳಿದ್ರು ಸೌತ್ ಆಫ್ರಿಕಾ ಕ್ವಾಲಿಫೈ ಆಗೋ ಚಾನ್ಸ್ ಜಾಸ್ತಿ ಇದೆ. ಸೌತ್ ಆಫ್ರಿಕಾ ಜಸ್ಟ್ ಒನ್ ಮ್ಯಾಚ್ ವಿನ್ ಆಗ್ಬಿಟ್ಟು, ಶ್ರೀಲಂಕಾ ಇವನ್ ಒನ್ ಮ್ಯಾಚ್ ಸೋತ್ರು ಕೂಡ, ಸೌತ್ ಆಫ್ರಿಕಾಗೆ ಆಲ್ಮೋಸ್ಟ್ ಇವಾಗ ಚಾನ್ಸ್ ಇರೋದು ಸೌತ್ ಆಫ್ರಿಕಾಗೆ. ಯಾವಾಗ ಇಂಡಿಯಾ ಎಲ್ಲಾ ಮ್ಯಾಚ್ ಸೋತಲ್ಲ, ಇಂಡಿಯಾ ಎಲ್ಲಾ ಮ್ಯಾಚ್ ಸೋತು ಆವಾಗ ಸೌತ್ ಆಫ್ರಿಕಾಗೆ ಒಂದು ಚಾನ್ಸ್ ಇದೆ. ಅವ್ರು ಒಂದು ಮ್ಯಾಚ್ ವಿನ್ ಆದ್ರೂ ಸಾಕು. ಇಲ್ಲ ಶ್ರೀಲಂಕಾ ಎಲ್ಲ ಮ್ಯಾಚ್ ಸೋತ್ ಬಿಟ್ರೆ, ಇಲ್ಲಿ ಪಾಕಿಸ್ತಾನ ಈಗ 2 ಮ್ಯಾಚ್ ವಿನ್ ಆದ್ರೆ, ಅಂದ್ರೆ ಸೌತ್ ಆಫ್ರಿಕಾನು 2 ಮ್ಯಾಚ್ ಸೋತ್ರು, ಶ್ರೀಲಂಕಾ 2 ಮ್ಯಾಚ್ ಸೋತ್ರು
ಈಗ ಪ್ರಾಬ್ಲಮ್ ಇಲ್ಲ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಒಂದಂತೂ ಗೊತ್ತಾಗಿದೆ, ಸೌತ್ ಆಫ್ರಿಕಾ ಆಲ್ಮೋಸ್ಟ್ ಕ್ವಾಲಿಫೈ ಮಾಡ್ಬೋದು. ಅದರಲ್ಲಿ ದೊಡ್ಡ ಪಾಸಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನ 2 ವಿನ್ ಆಗಿಬಿಟ್ಟು ಸೌತ್ ಆಫ್ರಿಕಾ 2 ಸೋತ್ರು ಸೌತ್ ಆಫ್ರಿಕಾ ಕ್ವಾಲಿಫೈ ಆಗತ್ತೆ. ಯಾವಾಗ ಅದು ಕ್ವಾಲಿಫೈ ಆಗಕ್ಕಾಗಲ್ಲ ಅಂದ್ರೆ ಇನ್ ಕೇಸ್ ಶ್ರೀಲಂಕಾ 2-2 ವಿನ್ ಆಗ್ಬಿಟ್ರೆ ಮಾತ್ರ, 2-2 ವಿನ್ ಆಗ್ಬಿಟ್ರೆ ಮಾತ್ರ. ಅದೇ ಒಂದು ವಿನ್ ಆಗದೇನೆ ಒಂದು ಮ್ಯಾಚು ಡ್ರಾ ಆದ್ರೂ, ಈಗ ಡ್ರಾ ಹಾಕಿದ್ರು ಅವಾಗ ಸೌತ್ ಆಫ್ರಿಕಾ ಇದಾಗತ್ತೆ. ಹಂಗಾಗಿ ಸೌತ್ ಆಫ್ರಿಕಾಗೆ ತುಂಬಾ ಚಾನ್ಸ್ ಇದೆ ಕ್ವಾಲಿಫೈ ಆಗಕ್ಕೆ ಫೈನಲ್ಗೆ. ಸೌತ್ ಆಫ್ರಿಕಾ ಫುಲ್ ಚಾನ್ಸ್ ಇದೆ, ನಮ್ಮ ಪಾಕಿಸ್ತಾನ್ಗಂತೂ ಚಾನ್ಸೇ ಇಲ್ಲ. ಆಯ್ತಾ, ಶ್ರೀಲಂಕಾಗೆ ಯಾವಾಗ ಚಾನ್ಸ್ ಇದೆ ಅಂದ್ರೆ 2-2 ವಿನ್ ಆಗಬೇಕು. ಅದು ಸೌತ್ ಆಫ್ರಿಕಾ ಮ್ಯಾಚ್ ಏನ್ ಬೇಕಾದ್ರೂ ಆಗಲಿ. ಇನ್ ಕೇಸ್ ಸೌತ್ ಆಫ್ರಿಕಾ ಮ್ಯಾಚ್ ಸೌತ್ ಆಫ್ರಿಕಾ ಮ್ಯಾಚ್ 2 ಸೋಲ್ಬೇಕು, ಆವಾಗ ಶ್ರೀಲಂಕಾ 2 ವಿನ್ ಆಗ್ಬೇಕು. ಆವಾಗ ಮಾತ್ರ ಶ್ರೀಲಂಕಾಗೆ ಚಾನ್ಸ್ ಇದೆ, ಇಲ್ಲ ಅಂದ್ರೆ ಶ್ರೀಲಂಕಾಗೂ ಚಾನ್ಸ್ ಆಲ್ಮೋಸ್ಟ್ ಇಲ್ಲ. ಇನ್ ಕೇಸ್ ಆಸ್ಟ್ರೇಲಿಯಾದಲ್ಲಿ ಇದರಲ್ಲಿ ಇಂಡಿಯಾ ಏನಾದ್ರೂ ಒಂದು ವಿನ್ ಆದ್ರೆ, ಇನ್ನು ಬರೋ 3 ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಅನ್ನ ಇಂಡಿಯಾ ವಿನ್ ಆಯ್ತು ಅಂತ ಹೇಳಿದ್ರೆ ಏನಾಗತ್ತೆ, ಅವಾಗ ಇಂಡಿಯಾನು ಬರಲ್ಲ, ಶ್ರೀಲಂಕಾನು ಬರಲ್ಲ. ಶ್ರೀಲಂಕಾ 2 ವಿನ್ ಆದ್ರು. ಅದೇ ಇಂಡಿಯಾ 2 ಮ್ಯಾಚ್ ವಿನ್ ಆಗಿ ಸೌತ್ ಆಫ್ರಿಕಾನು 2 ಮ್ಯಾಚ್ ವಿನ್ ಆಯ್ತು, ಇಂಡಿಯಾನು 2 ಮ್ಯಾಚ್ ವಿನ್ ಆಯ್ತು ಅಂದ್ರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗುತ್ತೆ, ಶ್ರೀಲಂಕಾ ಅವಾಗ್ಲೂ ಕ್ವಾಲಿಫೈ ಆಗಕ್ಕಾಗಲ್ಲ. ಹಾಗಾಗಿ ಶ್ರೀಲಂಕಾದವ್ರಿಗೆ ಇನ್ನಿರಾ 2 ಮ್ಯಾಚ್ ವಿನ್ ಆಗಲೇಬೇಕು ಅವರು. ಇಲ್ಲೇನಾದ್ರು ಆಸ್ಟ್ರೇಲಿಯಾದವ್ರು ಬಂದ್ಬಿಟ್ಟು 1 ಮ್ಯಾಚ್ ವಿನ್ ಆಗ್ಬಿಟ್ರು ಸೌತ್ ಆಫ್ರಿಕಾ ಇಂಡಿಯಾನೇ ಹೋಗತ್ತೆ, ಸೌತ್ ಆಫ್ರಿಕಾ 2 ವಿನ್ ಆಗೋದ್ರಿಂದ. ಇನ್ ಕೇಸ್ 2-2 ಆಸ್ಟ್ರೇಲಿಯಾ ವಿನ್ ಆಗ್ಬಿಟ್ರೆ ಆವಾಗ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಹೋಗುತ್ತೆ. ಅವಾಗ ಏನಾಗತ್ತೆ, ಇಂಡಿಯಾಗೆ 3 ಮ್ಯಾಚ್ ವಿನ್ ಆಗ ಬೇಕಾಗಿರೋ ಇದು ಬರುತ್ತೆ, ಪರಿಸ್ಥಿತಿ ಬರುತ್ತೆ. ಸೊ ಇವಾಗ ನೋಡಿರೋ ಪ್ರಕಾರ ನೆಕ್ಸ್ಟ್ ಸೌತ್ ಆಫ್ರಿಕಾ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಯಾರೆಲ್ಲ ವಿನ್ ಆಗ್ತಾರೆ ಅದ್ರ ಮೇಲೆ ಹೋಗುತ್ತೆ. ಇನ್ನೊಂದು ಆಸ್ಟ್ರೇಲಿಯಾ ಶ್ರೀಲಂಕಾ ಇದು ಡ್ರಾ ಆಗೋ ಚಾನ್ಸು 1% ಚಾನ್ಸ್ ಇರ್ಬೋದು. ಯಾಕಂತ ಹೇಳಿದ್ರೆ ಶ್ರೀಲಂಕಾದಲ್ಲಿ ಆಗ್ತಾ ಇರೋದು ಮ್ಯಾಚು, ಯಾವ ತರ ಪಿಚ್ ಇರತ್ತೆ ಅಂತ ಗೊತ್ತಿಲ್ಲ. ಏನಾದ್ರೂ ಒಂದು ಮ್ಯಾಚ್ ಡ್ರಾ ಆದ್ರೆ ಇಂಡಿಯಾ 3 ವಿನ್ ಆಗಬೇಕು, ಇಲ್ಲ ಇಂಡಿಯಾ 1 ಸೋತು ಆಸ್ಟ್ರೇಲಿಯಾ 1 ಗೆತ್ತು ಇಂಡಿಯಾ 2 ಗೆತ್ತು ಅಂತ ಹೇಳಿದ್ರು ಇಂಡಿಯಾಗೆ ಚಾನ್ಸ್ ಇದೆ, ಅವಾಗ ಇಲ್ಲಿ ಡ್ರಾ ಆಗಬೇಕು. ಹಾಗಾಗಿ ಈಗ ಇಂಡಿಯಾದವರು ಇದು ಏನಾದರೂ ಆಗಲಪ್ಪ ಇಲ್ಲಿ ಅಂತ ಹೇಳಿದ್ರೆ ಮಿನಿಮಮ್ 3 ಮ್ಯಾಚ್ನ ವಿನ್ ಆಗಲೇಬೇಕು, ಇಲ್ಲ ಒಂದು ಡ್ರಾ ಮಾಡಿ ಟ್ರೈ ಮಾಡಿದ್ರೆ ಆಗತ್ತೆ. 2 ಮ್ಯಾಚ್ ವಿನ್ನು 1 ಮ್ಯಾಚ್ ಡ್ರಾ ಆದ್ರೆ ಆಮೇಲೆ ಇಂಡಿಯಾದವರು ಸೇಫ್ ಆಗಿರ್ತಾರೆ. ಇನ್ ಕೇಸ್ 2 ಮ್ಯಾಚ್ ಡ್ರಾ ಮಾಡಿ ನೋಡಿದ್ರೆ 2 ಮ್ಯಾಚ್ ಡ್ರಾ ಮಾಡಿದ್ರೆ ಇಂಡಿಯಾ ಬರಲ್ಲ. ಆಯ್ತಾ, ಇಂಡಿಯಾಗೆ 2 ವಿನ್ನು ಆಗಲೇಬೇಕು, ಮತ್ತೆ 1 ಡ್ರಾ ಮಾಡ್ಕೊಳ್ಳೇಬೇಕು. ಅದೇ ಏನಾದರೂ ಅದು ಸೋತ್ರು ಅಂತ ಹೇಳಿದ್ರು ಆವಾಗ ಇಂಡಿಯಾದವರು ಈ ಶ್ರೀಲಂಕಾ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ನ ನೋಡ್ಕೊಂಡು ಕೂತ್ಕೊಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಮ್ಯಾಚ್ ಅನ್ನ ಸೌತ್ ಆಫ್ರಿಕಾದವರು ಸೋತ್ರೂ ಆಗಲ್ಲ. ಸೌತ್ ಆಫ್ರಿಕಾದವ್ರು ಪಾಕಿಸ್ತಾನ ಮೇಲೆ 2-2 ಸೋತ್ರೆ ಆವಾಗ ಬರುತ್ತೆ. ಅಂದ್ರೆ ಸೌತ್ ಆಫ್ರಿಕಾದವ್ರು 2-2 ಸೋಲ್ಬೇಕು ಪಾಕಿಸ್ತಾನ ಮೇಲೆ. ಆಯ್ತಾ, ಅದು ಸೌತ್ ಆಫ್ರಿಕಾದಲ್ಲಿ ನಡೀತಿರೋದು. ಪಾಕಿಸ್ತಾನದವರು ಸೌತ್ ಆಫ್ರಿಕಾದಲ್ಲಿ ಗೆಲ್ಲಬೇಕು 2-2 ಮ್ಯಾಚ್. ಇಂಡಿಯಾದವ್ರು 2 ಮ್ಯಾಚ್ ವಿನ್ ಆಗಿ ಆಸ್ಟ್ರೇಲಿಯಾದವ್ರು ಆಮೇಲೆ ಮಿಕ್ಕಿದೆಲ್ಲ ಮ್ಯಾಚ್ ವಿನ್ ಆದ್ರೆ, ಇಲ್ಲ ಶ್ರೀಲಂಕಾದವರು ಮಿಕ್ಕಿದೆಲ್ಲ ಮ್ಯಾಚ್ ವಿನ್ ಆದ್ರೂ ಅವಾಗ ಇಂಡಿಯಾಗೆ ಚಾನ್ಸ್ ಇದೆ. ಆಯ್ತಾ, ಇದು ತುಂಬಾ ಇಂಪಾಸಿಬಲ್. ಯಾವ್ದಾದ್ರು 1 ಮ್ಯಾಚ್ ವಿನ್ನು 1 ಮ್ಯಾಚ್ ಇದಾದ್ರೂ ಓಕೆ, ಅವಾಗ ಶ್ರೀಲಂಕಾ 2-2 ವಿನ್ ಆಗಬೇಕು. ಹಂಗಾಗಿ ಸಿನಾರಿಯೋ ನೋಡಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯಾ ಸೇಫ್ ಆಗಿ ಕ್ವಾಲಿಫೈ ಆಗಬೇಕು ಅಂದ್ರೆ ಈ ಮ್ಯಾಚ್ಗಳದ್ದು ರಿಸಲ್ಟ್ ಏನ್ ಬೇಕಾದ್ರೂ ಆಗಲಿ, ಬೇಕಾದ್ರೆ ಸೌತ್ ಆಫ್ರಿಕಾ 2-2 ವಿನ್ ಆಗಲಿ, ಆಸ್ಟ್ರೇಲಿಯಾ 2-2 ವಿನ್ ಆಗಲಿ, ಇದ್ರ ಮೇಲೆ ಅದು ಹೋಗಲ್ಲ, ಅವಾಗ ಹೋಗಲ್ಲ. ಇನ್ ಕೇಸು 1 ಶ್ರೀಲಂಕಾ ವಿನ್ ಆಗಿ, ಇಲ್ಲ 2-2 ಶ್ರೀಲಂಕಾ ವಿನ್ ಆಗಿ ಅವಾಗ ಬೇಕಾದ್ರೆ ಇಂಡಿಯಾಗೆ ಚಾನ್ಸ್ ಇದೆ. ಇಲ್ಲ 1 ಆಸ್ಟ್ರೇಲಿಯಾ 1 ಶ್ರೀಲಂಕಾ ವಿನ್ ಆದ್ರೂ ಇಂಡಿಯಾಗೆ ಚಾನ್ಸ್ ಇದೆ.
ಇಲ್ಲ ಒಂದು ಶ್ರೀಲಂಕಾ ವಿನ್ನೂ ಆಗಲಿಲ್ಲ, ಒಂದು ಡ್ರಾ ಮಾಡ್ಕೊಂಡ್ರು ಇಂಡಿಯಾಗೆ ಚಾನ್ಸ್ ಇದೆ. ಆದರೆ ಇಲ್ಲಿ ಶ್ರೀಲಂಕಾ ಅಟ್ಲೀಸ್ಟ್ ಒಂದು ಡ್ರಾ ಇಲ್ಲ ಒಂದು ವಿನ್ ಆಗಲೇಬೇಕು. ಈ ಒಂದಾನ ವೇಳೆ ಇಂಡಿಯಾದವರು ಮುಕ್ಕಿದ ಮೂರು ಮ್ಯಾಚಲ್ಲಿ ಒಂದು ಮ್ಯಾಚ್ ಸೋತ್ರೆ, ಈಗ ನೆಕ್ಸ್ಟ್ ಮ್ಯಾಚೇ ಏನಾದರೂ ಸೋತರು ಅಂತ ಹೇಳಿದ್ರೆ ಇಂಡಿಯಾದು ಆಲ್ಮೋಸ್ಟ್ ಅವರು ಫೈನಲ್ಗೆ ಬರೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಾಕಿಸ್ತಾನ ವಿನ್ ಆಗಬೇಕು. ಎಲ್ಲಿ ಪಾಕಿಸ್ತಾನ 2-2 ಇವ್ರ ಮೇಲೆ ಸೌತ್ ಆಫ್ರಿಕಾ ಮೇಲೆ ವಿನ್ ಆಗಬೇಕು. ಅವಾಗ ಮಾತ್ರ ಇಂಡಿಯಾದವರು ಒಂದು ಸೋತ್ರೂ ಬರುತ್ತೆ. ಇಲ್ಲ ಎರಡು ಸೋತ್ರೆ ಏನಾದ್ರು ಬರುತ್ತಾ? ಎರಡು ಸೋತ್ರೂ ಬರುತ್ತೆ. ಯಾವಾಗ ಪಾಕಿಸ್ತಾನದವರು ಸೌತ್ ಆಫ್ರಿಕಾ ಮೇಲೆ ವಿನ್ ಆಗಬೇಕು. ಅದೇ ಸೌತ್ ಆಫ್ರಿಕಾದವರು ಒಂದು ಮ್ಯಾಚ್ ವಿನ್ ಆದರೂ ಸಾಕು, ಅವರು ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆ. ಸೌತ್ ಆಫ್ರಿಕಾದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಒಂದು ಮ್ಯಾಚ್ ವಿನ್ ಆದ್ರೆ ಸಾಕು. ಅವ್ರು 2ರಲ್ಲಿ 1 ಆದರೆ ಅವ್ರು ಕ್ವಾಲಿಫೈ ಆಗಿಬಿಡ್ತಾರೆ. ಪಾಕಿಸ್ತಾನದವ್ರು ಹೆಂಗಿದ್ರು ಆಗಲ್ಲ. ಶ್ರೀಲಂಕಾದವರು 2-2 ವಿನ್ ಆಗಬೇಕು. ಫಸ್ಟು 2-2 ವಿನ್ ಆಗಬೇಕು. ಆದರೆ ಇಲ್ಲಿ ಸೌತ್ ಆಫ್ರಿಕಾದವರು ಅವ್ರಿಗೆ ಏನಾಗುತ್ತೆ, 2-2 ಸೋಲ್ಬೇಕು. ಆವಾಗ ಮಾತ್ರ ಅವ್ರಿಗೆ ಚಾನ್ಸು. ಇಂಡಿಯಾದವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದೇ ಒಂದು ಚಾನ್ಸ್ ಇರೋದು, ಒಂದರಲ್ಲಿ ಸೌತ್ ಆಫ್ರಿಕಾ ವಿನ್ ಆಗಿ ಒಂದು ಪಾಕಿಸ್ತಾನ ವಿನ್ ಆಗಿ. ನೋಡಿ ಎಷ್ಟು ಮಾಡಿದ್ರು ಇಂಡಿಯಾ ಮೇಲ್ ಬರೋಕ್ಕಾಗ್ತಿಲ್ಲ. ಇಂಡಿಯಾಗೆ ಬೆಸ್ಟ್ ಅಂತ ಹೇಳಿದ್ರೆ 2-2 ನೆಕ್ಸ್ಟ್ ನಡೆಯೋ 2-2 ಮ್ಯಾಚನ್ನು, ಬ್ರಿಸ್ಬೇನ್ ಮತ್ತು ಗಬಾದಲ್ಲಿ ನಡೆಯೋ ಮ್ಯಾಚ್ನ 2-2 ವಿನ್ ಆದರೆ ಆವಾಗ ಬೇರೆಯವ್ರದ್ದು ರಿಸಲ್ಟು ಆಚೆ ಈಚೆ ಆದ್ರೂ ಅದರಲ್ಲೂ ಸೌತ್ ಆಫ್ರಿಕಾದ ಒಂದು ಮ್ಯಾಚ್ನ ಅವರು ನೋಡ್ಕೊಂಡು ಇಟ್ಕೊಂಡ್ರು ಓಕೆ, ಪರವಾಗಿಲ್ಲ. ಇನ್ ಕೇಸ್ ಇಲ್ಲಿ ಆಸ್ಟ್ರೇಲಿಯಾ ಎಲ್ಲ ಗೆಲ್ಬಿಟ್ರೆ ಏನಾಗುತ್ತೆ, ಆಸ್ಟ್ರೇಲಿಯಾ ಎಲ್ಲ ಮತ್ತೆ ಉಳಿದಿದ್ದ ಮ್ಯಾಚ್ ಎಲ್ಲ ವಿನ್ ಆದ್ರೂ ಇಂಡಿಯಾ ಬರಲ್ಲ. ಹಾಗಾಗಿ ನೆಕ್ಸ್ಟ್ ಸೌತ್ ಆಫ್ರಿಕಾ ಮ್ಯಾಚ್ ಇಂಪಾರ್ಟೆಂಟು. ನೆಕ್ಸ್ಟ್ ಸೌತ್ ಆಫ್ರಿಕಾ ಪಾಕಿಸ್ತಾನ ಮ್ಯಾಚಲ್ಲಿ ಏನಾದ್ರು ಪಾಕಿಸ್ತಾನ ವಿನ್ ಆಯಿತು ಅಂದರೆ ಇಂಡಿಯಾಗೊಂದು ಅಡ್ವಾಂಟೇಜು. ನೆಕ್ಸ್ಟ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚಲ್ಲೂ ಇಂಡಿಯಾ ವಿನ್ ಆಗಲೇಬೇಕು. ಏನಾದ್ರು ಸೋತರು ಅಂದರೆ ಅಲ್ಲಿಗೆ ಎಳ್ಳು ನೀರೆಲ್ಲ ಬಿಟ್ಕೊಬೋದು. ಮತ್ತೆ ಯೋಚನೆ ಮಾಡೋದೇ ಬೇಡ, ಫೈನಲ್ಗೆ ಹೋಗ್ತೀವಿ ಅಂತೆಲ್ಲ. ಇಲ್ಲಿ ಶ್ರೀಲಂಕಾದವ್ರು 2-2 ವಿನ್ ಆಗಿ ಅವ್ರು ಬೇರೆಯವರೆಲ್ಲರೂ ಮಿಕ್ಸರ್ ಬಾಜಿ ಎಲ್ಲ ಆದಮೇಲೆ ಅವ್ರಿಗೆ ಡಿಸೈಡ್ ಆಗೋದು. ಹಾಗೆ ಆಲ್ಮೋಸ್ಟ್ ಇಲ್ಲಿ ಇದೆರಡು ಮ್ಯಾಚಲ್ಲೇ ಗೊತ್ತಾಗ್ಬಿಡತ್ತೆ. ಇಂಡಿಯಾ ವಿನ್ ಆಗಿಬಿಟ್ಟು ಇಲ್ಲಿ ಪಾಕಿಸ್ತಾನ ವಿನ್ ಆದರೆ ಇಂಡಿಯಾಗೆ ಇನ್ನೊಂದು ಮ್ಯಾಚ್, 2 ಮ್ಯಾಚಲ್ಲಿ 1 ಮ್ಯಾಚ್ ವಿನ್ ಮಾಡಿಕೊಂಡು ಅವರು ಫೈನಲ್ಗೆ ಹೋಗೋ ತಯಾರಿ ನಡೆಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಫೈನಲ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ನೋಡೋಣ, ಅಪ್ಡೇಟ್ ಮಾಡೋಣ. ನೆಕ್ಸ್ಟು ಮತ್ತು 3 ಮ್ಯಾಚ್ ಆಗುತ್ತೆ. ಪಾಕಿಸ್ತಾನ ಮ್ಯಾಚು ಸ್ಟಾರ್ಟ್ ಆಗುತ್ತೆ, ನ್ಯೂಜಿಲೆಂಡ್ ಮ್ಯಾಚು ಸ್ಟಾರ್ಟ್ ಆಗುತ್ತೆ, ಇಂಡಿಯಾ ಮ್ಯಾಚು ಸ್ಟಾರ್ಟ್ ಆಗುತ್ತೆ. ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟು ಅನ್ನೋದ್ರ ಮೇಲೆ ಇನ್ನೊಂದ್ಸಲ ಅಪ್ಡೇಟ್ ಮಾಡೋಣ. ಆವಾಗ ಏನು ಸಿನಾರಿಯೋ ಬರುತ್ತೆ ಅಂತ ಮತ್ತೆ ಡಿಸ್ಕಸ್ ಮಾಡೋಣ. ಈಗಂತೂ ನೆಕ್ಸ್ಟ್ ಮ್ಯಾಚು ವಿನ್ ಆಗಲೇಬೇಕು. ವಿನ್ ಆಗಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರದ್ದು ಮ್ಯಾಚು ರಿಸಲ್ಟ್ ನೋಡಿದ್ರು ಇಂಡಿಯಾಗೆ ಅಷ್ಟೊಂದು ಕಂಫರ್ಟೇಬಲ್ ಪೊಸಿಷನ್ ಕಾಣ್ತಾ ಇಲ್ಲ. ಏನಾದ್ರು ನೆಗೆಟಿವ್ ಪಾಯಿಂಟ್ ಬಂತು ಅಂದರೆ ಹೋಗೇ ಬಿಡ್ತಾರೆ. ಹಾಗಾಗಿ ವಿನ್ ಆಗಲೇಬೇಕು ಬ್ರಿಸ್ಬೇನಲ್ಲಿ. ಥ್ಯಾಂಕ್ ಯು. ನೋಡೋಣ ನೆಕ್ಸ್ಟಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ ಹೇಗೆ